ಅಂಜಲಿ 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 ಐಡಿಯಾ ಅಸ್ಪುಸ್ ಲಿಂಬುಸ್ ಕಳ್ಳಪುರ ಡಬ್ಬ ಪ್ಲೀಸ್ ನನ್ನ ಹತ್ರ ಬಾ ಪ್ಲೀಸ್ ಪ್ಲೀಸ್ ಅಯ್ಯೋ ಅಯ್ಯೋ ಡಬ್ಬ ಬೀಳ್ತದೆ ಯಾರು ಹಿಡ್ಕೊಳ್ಳಿ ಅಯ್ಯೋ ಅಯ್ಯೋ ನೋಡೋಣ ಇನ್ನು ನೀನು ಯೋಚನೆ ಮಾಡೋದೇನಿಲ್ಲ. ಆ ಹುಚ್ಚಿ ಜೊತೆ ನೀನು ಲೈಫ್ ಲಾಂಗ್ ಹೇಗಕ್ಕಾಗಲ್ಲ. ನಾಳೆ ಲಾಯರು ಡಿವೋರ್ಸ್ ಪೇಪರ್ ತಗೊಂಬರ್ತಾರೆ. ನೀನು ಕಣ್ಮುಚ್ಕೊಂಡು ಸೈನ್ ಮಾಡಿಬಿಡು. ಮಿಕ್ಕಿದ್ದನ್ನು ನಾನು ನೋಡ್ತೇನೆ. ಅಯ್ಯೋ ದೇವ್ರೆ, ಇವ್ರ ಮಾತು ಕೇಳಿ ಅಣ್ಣ ಏನಾದರೂ ಅದಕ್ಕೆ ವಿರುದ್ಧ ನಿರ್ಧಾರ ತಗೊಂಡ್ರೆ ಏನು ಗತಿ? ಅಮ್ಮ ಎಲ್ಲರೂ ಅಕ್ಕನ ಬೈತಾರೆ. ನಾನು ಯಾವ ಮಕ್ಕಳು ಉಳಿಲಿಲ್ಲ ಅನ್ನೋ ಸಿಟ್ಟವ್ರು. ಅದಕ್ಕೆ ಏನಾದರೂ ಒಂದು ನೆಪ ಇಟ್ಕೊಂಡು ನನ್ನನ್ನು ಬೈತಾನೆ ಇರ್ತಾರೆ. ನಿಂಗೆ ಬೈದ್ರೆ ಬೇಜಾರಾಗಿ ಅಳು ಬರುತ್ತಾನೆ. ಯಾರು ಬೈದರೂ ನನಗೇನಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದರೆ ನನ್ನ ಗಂಡನಿಗೆ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ. ಮೊದಲು ಅವ್ರು ಹೀಗಿರಲಿಲ್ಲ. ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ನನ್ನ ಮೇಲೆ ಅವ್ರಿಗೆ ತುಂಬ ನಂಬಿಕೆ ಇತ್ತು. ನಾನೇನೇ ಹೇಳಿದ್ರು ಅವ್ರು ನನ್ನ ನಂಬ್ತಾ ಇದ್ರು. ನನ್ನ ಪರವಾಗಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಅದು ಯಾವುದೂ ಇಲ್ಲ. ನೀನೇ ನೋಡ್ತೀಯಲ್ಲ, ಎಲ್ರು ಹಾಗೆ ನನ್ನ ಗಂಡನೂ ಬಂದು ನನ್ನನ್ನೇ ಬೈದ್ರೆ ಹೊರತು ನನ್ನ ಹೆಂಡತಿ ಇಂಥ ತಪ್ಪು ಮಾಡಿರೋದಿಲ್ಲ ಅಂತ ಹೇಳಲಿಲ್ಲ. ಯಾಕೆಲ್ಲರೂ ನನ್ನ ಹೆಂಡತಿ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದ್ದೀರಾ ಅಂತ ಕೇಳಲಿಲ್ಲ. ನನಗೊಂದೇ ಒಂದು ಸಮಾಧಾನದ ಮಾತು ಹೇಳಲಿಲ್ಲ. ನೀನು ನನಗೆ ಈಗ ಸಿಕ್ಕಿದ ಮಗು, ಯಾವ ರಕ್ತ ಸಂಬಂಧನೂ ಇಲ್ಲ. ಆದ್ರೆ ಈ ಅಮ್ಮನಿಗೋಸ್ಕರ ಹಂಬಲಿಸ್ತಿದ್ಯಾ, ಈ ಅಮ್ಮನಿಗೋಸ್ಕರ ಕಣ್ಣೀರು ಹಾಕ್ತಾ ಇದೆಯಾ. ಆದ್ರೆ ವರ್ಷಾನ್ ಗಟ್ಲೆಯಿಂದ ನನ್ನ ಜೊತೆ ಸಂಸಾರ ಮಾಡಿದ ನನ್ನ ಗಂಡ ಎಲ್ಲರೂ ನನಗೆ ಅವಮಾನ ಮಾಡ್ತಿದ್ರು. ಸುಮ್ಮನೆ ಇದ್ರೆ ಹೊರತು ಒಂದು ಮಾತಾಡಲಿಲ್ಲ. ಯಾರು ಏನೇ ಮಾತಾಡಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಆದರೆ ನನ್ನ ಗಂಡ ಒಂದೇ ಒಂದು ಮಾತು ನನ್ನ ಪರವಾಗಿ ಆಡಿದಿದ್ರೆ ನನಗೆ ಎಷ್ಟೋ ಸಂತೋಷ ಆಗ್ತಿತ್ತು. ಆದ್ರೆ ಅವರ ಕೆಲಸ ಮಾಡಲಿಲ್ಲ. ಈ ಸಂಬಂಧ ಸುಧಾರಿಸುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಹೋಗ್ಲಿ ಬಿಡು ಪುಟ್ಟ, ನೀನಿನ್ನು ಚಿಕ್ಕ ಮಗು. ಈ ತರಲ ತಾಪತ್ರ ಎಲ್ಲ ನಿನಗೆ ಯಾಕೆ? ನೀನು ಆಟ ಆಡ್ಕೊಂಡು ಸಂತೋಷವಾಗಿರು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಒಳಗೆ
ಮನೇಲಿ ಇಸ್ಪೀಟ್ ಆಡೋದಕ್ಕೂ ಒಂದು ಕಂಪ್ನಿ ಇಲ್ಲ. ರಾಗಿಣಿ ನಮ್ಮನ್ನೆಲ್ಲ ತಂದು ಈ ಬೂತ್ ಬಂಗ್ಲೆಯಲ್ಲಿ ಹಾಕಿದಾಳೆ. ಹೊರಗಡೆ ಹೋಗಂಗಿಲ್ಲ, ಒಳಗಡೆ ಇರಂಗಿಲ್ಲ. ನಮ್ಮ ಹೊಸ ಮನೆ ಆಗ್ಬಿಟ್ರೆ ಸಾಕು, ಹೋಗಿ ಸಿಟಿ ಒಳಗಡೆ ಸೇರ್ಕೊಂಡ್ಬಿಡ್ಬೋದು. ಮಾಡಿ ಚಿಕ್ಕಪ್ಪ, ಅಲ್ಲಿ ಅಮ್ಮ ಈಗ ಕೂತಿದ್ರೆ ನೀನ್ ನೋಡಿದ್ರೆ ಇಲ್ಲಿ ಇಸ್ಪೀಟ್ ಆಡ್ತಿದ್ಯಾ? ಇರು ನಿನಗೆ ಮಾಡ್ತೀನಿ. ಅಷ್ಟು ಸ್ಲಿಮ್ ಜ್ಯೂಸ್. ಕಾರ್ಡ್ಗಳೇ ಪ್ಲೀಸ್ ನಿನ್ನ ಟೇಬಲ್ ಮೇಲೆ ಹೋಗು ಪ್ಲೀಸ್ ಪ್ಲೀಸ್. ತನನ 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 ತನನ. ಹಾಸಿಗೆ ಮೇಲಿದ್ದ ಕಾರ್ಡ್ಸ್ ಎಲ್ಲ ಅಲ್ಲಿಗೆ ಆಗೋಯ್ತು. ನಾನೇ ಇಟ್ಟಿದ್ದು. ನಂಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ. ಕಲ್ಯಾಪುರ ಡಬ್ಬನ ಅಮ್ಮ ತಗೊಂಡ್ ಬಂದಿಲ್ಲ ಅಂತ ಯಾಕೆ ಹೇಳ್ಬಾರ್ದಾಗಿತ್ತು? ಆ ಮಾಡಿ ಚಿಕ್ಕಮ್ಮಂಗೆ ಜಾನ್ ಮಾಡ್ಬೇಕಿತ್ತು ತಾನೆ. ಅಮ್ಮಂಗೆ ಬೈಸ್ಕೊಂಡಂಗೆ ಯಾಕೆ ಮಾಡಿದ್ರಿ? ಏನೋ ಹೇಳಬೇಕು ಅಂದ್ಯಲ್ಲ, ಅದೇನು ಅಂತ ಹೇಳು. ಈ ವಿಷಯ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಿಮ್ಮ ಅಣ್ಣನ ರಾಗಿಣಿ ಕರ್ಕೊಂಡು ಹೋಗಿದ್ಲು. ಅವಳ ರೂಮಲ್ಲಿ ಏನು ನಡೀತು ಅಂತ ಹೇಳು. ಅಕ್ಕನೋ ಅಮ್ಮನೋ ಅಣ್ಣನ್ನ ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನು ಹೊಸದೇನಲ್ವಲ್ಲ. ಆ ಪ್ರಯತ್ನ ಯಾವತ್ತಿಂದನೂ ನಡೀತಾ ಇರೋದೇ ತಾನೆ. ಆ ಪ್ರಯತ್ನದಲ್ಲಿ ಅವರೇ ಗೆದ್ದಿದ್ದಾರೆ. ನನ್ನ ಗಂಡನ ನನ್ನಿಂದ ಸಾಕಷ್ಟು ದೂರ ಮಾಡಿದ್ದಾಯ್ತಲ್ಲ. ಇಷ್ಟು ದಿನ ಮಾತುಕತೆಲಿತ್ತು, ನಿಮ್ಮಿಂದ ಅಣ್ಣನ ಭಾವನಾತ್ಮಕವಾಗಿ ದೂರ ಮಾಡಿದ್ರು. ಆದರೆ ಈಗ ಕಾನೂನುಬದ್ಧವಾಗಿ ಬೇರೆ ಮಾಡಕ್ಕೆ ನೋಡ್ತಿದ್ದಾರೆ. ಏನು ನೀನು ಹೇಳ್ತಾ ಇರೋದು? ಕಾನೂನುಬದ್ಧವಾಗಿ ಬೇರೆ ಮಾಡೋದು ಅಂದ್ರೆ ಏನು? ಅದನ್ನು ನನ್ನ ಬಾಯಿಂದನೇ ಯಾಕೆ ಹೇಳಿಸ್ತೀರ ಅದಕ್ಕೆ? ನಿಮ್ಗೆ ಅಣ್ಣನಿಂದ ಡಿವೋರ್ಸ್ ಕೊಡಿಸ್ತಾರಂತೆ. ಡಿವೋರ್ಸ್ ಕೊಡಿಸ್ತಾರಂತ? ಹೌದು ಅದಕ್ಕೆ. ಅಣ್ಣನ್ನ ಡೈವರ್ಸ್ಗೆ ಒಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಅಣ್ಣ ಏನಂದ್ರು? ಅಣ್ಣ ಏನು ಹೇಳ್ತಾನೆ? ಅವನ ಸ್ವಭಾವ ನಿಮಗೆ ಗೊತ್ತಲ್ವಾ. ಅಮ್ಮ ಅಕ್ಕ ಏನು ಹೇಳಿದ್ರು ತಲೆ ಅಳ್ಳಾಡಿಸ್ತಾನೆ. ಬಾಯಿ ಬಿಟ್ಟು ಒಂದು ಮಾತು ಕೂಡ ಆಡಲ್ಲ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕಂತ ನನ್ನ ವಿಷಯ ಹೇಳಿಲ್ಲ. ನನಗೂ ಈ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ. ಪ್ಲೀಸ್ ಅದಕ್ಕೆ ಈ ಡಿವೋರ್ಸ್ಗೆ ಒಪ್ಕೋಬೇಡಿ. ಏನಾದರೂ ಮಾಡಿ ತಡೀರಿ. ನಿಮ್ಮ ಕೈಲಾಗಲಿಲ್ಲ ಅಂದರೆ
ತವ್ರ ಮನೆಯಿಂದ ಹೆಲ್ಪ್ ತಗೊಳ್ಳಿ, ಬಟ್ ಡೈವರ್ಸ್ ಆಗೋಕ್ಕಂತೂ ಬಿಡಬೇಡಿ. ಇಲ್ಲ, ನಾನು ತಡೆಯೋದಿಲ್ಲ. ಯಾಕದ್ಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾನು ಯಾಕೆ ತಡಿಬೇಕು? ನಿಮ್ಮ ಅಣ್ಣನೇ ತುಟಿಕ್ ಪಿಟಿಕ್ ಅನ್ಲಿಲ್ಲ ಅಂದರೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ತಾನೇ ಅರ್ಥ. ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಅನ್ಸತ್ತೆ. ಮಕ್ಕಳಿಲ್ದಿರೋ ಬಂಜೆನ, ತಲೆ ಕೆಟ್ಟಿರೋ ಹುಚ್ಚಿನ ಕಟ್ಕೊಂಡು ಅವ್ರು ತಾನೇ ಏನು ಮಾಡ್ತಾರೆ? ಎಷ್ಟು ದಿವಸ ನಾನು ಬೇಡ ಅಂತ ಹೇಳೋದಕ್ಕೆ ಅವ್ರಿಗೆ ಸರಿಯಾದ ಕಾರಣ ಇರಲಿಲ್ಲ. ಈಗ ಅವಕಾಶ ಸಿಕ್ತು. ನನ್ನಿಂದ ದೂರ ಆಗಿ ಅವರು ನೆಮ್ಮದಿಯಾಗಿರ್ತೀನಿ ಅನ್ನೋದಾದರೆ ಡಿವೋರ್ಸ್ ಕೊಡಲಿ, ನನ್ನನ್ನು ಕಳಿಸ್ಬಿಡ್ಲಿ. ವಿಷಯ ಹೇಳಿದ್ದಾಯ್ತಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಎಷ್ಟು ದಿವಸ ನಿನಗೂ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಇವತ್ತೇನೋ ಅತ್ತಿಗೆ ಮೇಲೆ ಅನುಕಂಪ ತೋರಿಸಿ ಅಯ್ಯೋ ಪಾಪ ಅಂತಿದ್ಯಲ್ಲ, ಆ ಕನ್ಸನ್ಗೆ ತುಂಬ ಥ್ಯಾಂಕ್ಸ್. ನನ್ನ ಹಣೆ ಬರಹ ಹೇಗಿರುತ್ತೋ ಹಾಗೆ ಆಗಲಿ. ಅದಕ್ಕೆ ಅಮ್ಮ ಅಕ್ಕನ ಮಾತು ಕೇಳಿಕೊಂಡು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ನಾನೇನು ತಪ್ಪು ಮಾಡಿದೆ ಅಂತ ನನಗೀಗ ಅನ್ನಿಸ್ತಿದೆ. ಈ ಮನೇಲಿ ಒಂದು ಪುಟ್ಟ ಭೂತ ಇದೆ, ನನ್ನಿಂದನೇ ಓಡಾಡ್ತಿರುತ್ತೆ. ನಾನು ಬೀಳ್ಬೇಕಾದ್ರೆ ನನ್ನ ಶರ್ಟ್ ಹಿಡ್ಕೊಂಡಿತ್ತು, ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಟ್ಟಿತ್ತು. ಜೊತೆಗೆ ಅದು ನನಗೆ ಪ್ರೀತಿ ಮನುಷ್ಯತ್ವದ ಪಾಠ ಹೇಳ್ಕೊಡ್ತು. ಹೌದು ಅದಕ್ಕೆ ಆ ಪುಟ್ಟು ಮಗುವಿಂದ ನಾನು ಮನುಷ್ಯನಾಗಿದ್ದೀನಿ. ನೀವು ಒಳ್ಳೆಯವರೇ, ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಪ್ಲೀಸ್ ಹೇಗಾದರೂ ಮಾಡಿ ಡಿವೋರ್ಸ್ನ ತಡೀರಿ. ನಾನು ಬರ್ತೀನಿ ಅದಕ್ಕೆ. ಅಂಜಲಿ ಪುಟ್ಟ, ಶಶಾಂಕ್ ಮನಸ್ಸನ್ನು ಬದಲಾಯಿಸ್ಬಿಟ್ಟಿಯಾ? ಹಾಗೆ ನನ್ನ ಗಂಡನ ಮನಸ್ಸನ್ನು ಬದಲಾಯಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಸ್ಪುಸ್ ಲಿಂಬು ಜ್ಯೂಸ್ ಕಾಟ್ಗಳೇ ನೀನು ಒಂದೇ ಕಡೆ ನಿಂತ್ಕೊಬೇಡ, ಎಲ್ಲಾ ಕಡೆ ಸುತ್ತಾಡು, ಓಕೆನಾ? ಭೂತದ ಕರಾಮತ್ತೆ. ಭೂತದ ಬಂಗ್ಲೆ ಅಂತ ಬೈದಿದ್ದಕ್ಕೆ ಅದು ಕೋಪ ಬಂದಿದೆ. ಭೂತ ಭೂತ ಬಾಮಿನಿ ಬಾಮಿನಿ ಭೂತ ಭೂತ ಬಾಮಿನಿ ಭೂತ. ಅಯ್ಯೋ, ಯಾಕಷ್ಟು ಕಿಚ್ಕೊಂತಿದ್ದೀರಾ? ನನ್ನ ಭೂತ ಅಲ್ಲ, ನಿಮ್ ಕತ್ತಿಕ್ಸ್ಕಕ್ಕೆ ಅಮ್ಮನ್ ಬೈಸಲ್ಲ ಅಂತ ಹೇಳಿ ಆಗ ಈ ಕಡ್ನ ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯೋ,
ಏನಪ್ಪ ಅಯ್ಯೋ ದೇವ್ರೆ, ನಾನು ಇಷ್ಟು ಕೂತ್ಕೊಂಡ್ರು ಯಾರೂ ಬರ್ತಾ ಇಲ್ವಲ್ಲಪ್ಪ. ಈ ಭೂತ ಇವತ್ತು ನಾನು ಬಲಿ ತೊಗೊಂಡ್ಬಿಡ್ತೆ ಅನ್ಸುತ್ತೆ, ಬಲಿ ತೊಗೊಂಡ್ಬಿಡ್ತೆ. ಅಯ್ಯೋ ಬಾಮಿನಿ, ಬಾಮಿನಿ, ಭೂತ. ಇಷ್ಟು ದೊಡ್ಡವರಾಗಿ ನಿಮ್ಗೆ ಇಷ್ಟೇನ ಧೈರ್ಯ ಇರೋದು? ಈ ಮನೇಲಿ ಬರೀ ಪುಕ್ಕಲ್ದೇ ಇರೋದು. ನಾನು ಪುಟ್ಟ ಹುಡುಗಿ, ನಮ್ಮ ಅಪ್ಪ ಅಮ್ಮ ಬಿಟ್ಟೋಗಿದ್ರು ನಾನು ತುಂಬಾ ಧೈರ್ಯವಂತೆ. ನಾನು ಮ್ಯಾಜಿಕ್ ಮಾಡಿದೆ, ಇವ್ರು ಹೆದರ್ಕೊಂಡು ಹೆಂಡತಿನ ಕರೀತಾರೆ. ಇವ್ರ ಹೆಂಡತಿ ಹೆದರ್ಸಿದ್ರೆ ತಪ್ಪುಗಾಗ್ತಾರೆ. ಶೇಮ್ 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 ಶೇಮ್. ಬಾಮಿನಿ, ಬಾಮಿನಿ ಬಾರೆ, ನಾನು ಉಳಿಸ್ಕೊಳೆ, ನಿನ್ನ ಮಾಂಗಲ್ಯ ಉಳಿಸ್ಕೊಳೆ, ಬೇಗ ಬಾರೆ. ಅಯ್ಯೋ ಸಾಕ್ಬಿಡಿ, ಅದೆಷ್ಟು ಅಂತ ಕಿಚ್ಕೊಂತೀರಾ? ಅಮ್ಮ ನಂಗೆ ಹೇಳ್ತಾ ಇದ್ಲು, ಕಷ್ಟ ಕಿಚ್ಕೊಂಡ್ರೆ ಹೆಂಡತಿ ಎಲ್ಲ ಬರೋದು ದೇವ್ರು ಅಂತ. ಇದೇ ಕೊನೆ ವಾರ್ನಿಂಗು. ಅಮ್ಮನ್ನೇನಾರು ಜೋರ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡಿ, ಗೊತ್ತಾಯ್ತಾ? ಅಯ್ಯೋ ಬಾಮಿನಿ ಬೇಗ ಬಾರೆ, ನನ್ನ ಕಾಪಾಡೆ, ನಿನ್ನ ಮಾಂಗಲ್ಯ ಉಳಿಸ್ಕೊಡೆ, ಬಾರೆ. ಭೂತ 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 ಭೂತ. ಅಮ್ಮ ತುಂಬಾ ಪಾಪ, ಅಮ್ಮಂಗೆ ಎಲ್ಲಾರು ಬೈತಾರೆ. ಅಮ್ಮನ ಗಂಡನು ಬಂದು ಜೋರ್ ಮಾಡ್ಬಿಟ್ರು. ನಾನು ಯಾರ ಕಣ್ಣಿಗೂ ಕಾಣಿಸಲ್ವಲ್ಲ, ಇಲ್ಲ ಅಂದಿದ್ರೆ ನಾನು ಎಲ್ಲಾರ್ಗೂ ಹುಷಾರ್ ಹೇಳ್ಬಿಡ್ತಿದ್ದೆ. ಅಜ್ಜಿ, ಅಮ್ಮ ಗಂಡ ಮಾತ್ರ ಯಾರು ಮಾಡಿದಾರೋ ತಪ್ಪನ ನಾನ್ ಮಾಡಿದ್ದೀನ ಅಂತ ಕೇಳಿದ್ಲು. ಹಾಗೆ ಜೋರ್ ಮಾಡ್ಬೇಕು, ನನಗೆ ತುಂಬಾ ಖುಷಿ ಆಗುತ್ತೆ. ಆಗ ನಾನು ಚಪ್ಪಲೆ ತಟ್ಕೊಂಡು ಮಜಾ 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 ಅಂತ ಕುಣಿತೀನಿ. ಅಜ್ಜಿ, ನಾನು ಯಾರು ಹೇಳು? ಪುಟ್ಟಿ, ಕಣ್ಣು ಕಾಣದೇ ಇರೋ ಮುದುಕಿ ಕಣ್ಣು ಮುಚ್ಚಿ ಏನಮ್ಮ ಪ್ರಯೋಜನ? ಆ ದೇವರು ನನ್ನ ಕಣ್ಣು ಕಿತ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟಕ್ಕೂ ನನ್ನನ್ನು ನೋಡೋಕೆ ನಿಮ್ಮಮ್ಮನ ಬಿಟ್ರೆ ಬೇರೆ ಯಾರು ತಾನೇ ಬರ್ತಾರೆ ಹೇಳು? ಯಾಕಜ್ಜಿ, ತುಂಬಾ ಬೇಜಾರಾಗಿದ್ಯಾ? ಹ್ಞೂ ಪುಟ್ಟಿ, ಯಾರಿಗೂ ಬೇಡ ಆದ್ಮೇಲೆ ಯಾಕೆ ಬದುಕಿರ್ಬೇಕು ಹೇಳು? ಆದಷ್ಟು ಬೇಗ ನಿನ್ನ ಹತ್ರ ಕರ್ಸ್ಕೊಂಬಿಡಪ್ಪ ದೇವ್ರೆ ಅಂತ ಅವನ್ನ ಕೇಳ್ಕೊತಾನೇ ಇದ್ದೀನಿ. ಅವನಿಗಿನ್ನೂ ಕರುಣೆನೇ ಬಂದಿಲ್ಲ, ನನ್ನನ್ನು ಹೀಗೆ ಗೋಳಾಡಿಸ್ತಾ ಇದ್ದಾನೆ. ಯಾಕಜ್ಜಿ ಹಾಗೆ ಹೇಳ್ತೀಯಾ? ನಂಗೆ ಅಮ್ಮಂಗೆ ನೀನ್ ಬೇಕು. ನೀನ್ ಯಾಕೆ ದೇವ್ರ ಹತ್ರ ಹೋಗ್ಬೇಕು? ನೀನ್ ಖುಷಿಯಾಗಿರಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಮಾಡಿದ್ರೆ ತಾನೇ ಏನು ಪ್ರಯೋಜನ ಪುಟ್ಟಿ? ಅದನ್ನ ನೋಡೋ ಭಾಗ್ಯ ನನಗಿರ್ಬೇಕಲ್ಲ. ಅಜ್ಜಿ, ಯಾಕಂಗ ಹೇಳ್ತೀಯಾ? ನಾನು ಮ್ಯಾಜಿಕ್ ಮಾಡಿ ನೀನು ಟಿವಿ ನೋಡಕ್ ಮಾಡ್ತೀನಿ. ನೀನು ಟಿವಿ ನೋಡ್ತೀಯಾ? ಹ್ಞೂ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾನು ಜಿ ಟಿವಿಲಿ ಲಿಟಲ್ ಚಾಂಪ್ಸ್ ನೋಡ್ತಿದ್ದೆ. ಅದು ನನ್ನ ಇಷ್ಟವಾದ ಪ್ರೋಗ್ರಾಮು. ಓ, ಅದೇನೋ ಹಾಡು ಬರುತ್ತಂತಲ್ಲ ಅದಾ? ಹ್ಞೂ ಅಜ್ಜಿ, ನಂತರ ಪುಟ್ಟು ಮಕ್ಕಳು ಹಾಡು ಹೇಳ್ತಾರೆ. ನೀನು ನೋಡ್ತೀಯಾ? ನೋಡೋದಿಲ್ಲ ಬಂತು, ನೋಡೋದು ಇಲ್ಲ, ಕೇಳೋದು ಇಲ್ಲ. ಯಾಕಜ್ಜಿ ಹಾಗೆ ಹೇಳ್ತೀಯಾ? ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಅನ್ನಲ್ಲ. ಅಸ್ಪುಸ್ ಲಿಂಬುದಸ್ ಎ ಗೋಡೆ ಗೋಡೆ ಪ್ಲೀಸ್ ನಿನ್ ಟಿವಿ ಆಗ್ಬಿಡು ಪ್ಲೀಸ್ ಪ್ಲೀಸ್. ಅಜ್ಜಿ
ಅಜ್ಜಿ ಟಿವಿನಲ್ಲಿ ಲಿಟಲ್ ಚಾಂಪ್ಸ್ ಬರ್ತಿದೆ. ಅಜ್ಜಿ ಅಜ್ಜಿ ಟಿವಿನಲ್ಲಿ ಲಿಟಲ್ ಚಾಂಪ್ಸ್ ಬರ್ತಿದೆ. ನಿಂಗೇನು ಕಾಣಿಸ್ತಿಲ್ವಾ? ಇಲ್ವಲ್ಲ, ನಂಗೇನು ಕಾಣಿಸ್ತಾನೆ ಇಲ್ಲ. ಅಯ್ಯೋ ಮತ್ತೆ ಬಿಟ್ಟಿದ್ದೆ. ಗಣೇಶ ಪ್ಲೀಸ್ ಸ್ವಲ್ಪ ಹೊತ್ತು ಅಜ್ಜಿಗೆ ಕಣ್ ಕಾಣಿಸೋ ಮಾಡಪ್ಪ, ಕಿವಿ ಕೆಲಸ ಮಾಡಪ್ಪ ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್.